ಸಿವಿಲ್ ವಿಷಯದಲ್ಲಿ ಮಾನ್ಯ ನ್ಯಾಯಾಲಯದ ಆದೇಶ ಪಾಲಿಸುವುದು ಪೊಲೀಸ್ ಠಾಣೆಯ ಕರ್ತವ್ಯ. ಆದರೆ ರಾಯಬಾಗ್ ತಾಲೂಕಿನ ಕುರ್ಚಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾನ್ಯ ನ್ಯಾಯಾಲಯ ಆದೇಶ ಇದ್ದರೂ ಅಕ್ರಮವಾಗಿ ಬೇರೆಯವರ ಜಾಗದಲ್ಲಿ ಸಂಬಂಧವಿಲ್ಲದ ವ್ಯಕ್ತಿ ಎಂಟ್ರಿ ಕೊಟ್ಟು ಮನೆ ನಿರ್ಮಾಣ ಮಾಡುತ್ತಿರುವುದು ಕುರ್ಚಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ. ಕುರ್ಚಿ ಗ್ರಾಮದ ಸರ್ವೆ ನಂಬರ್ 11ರಲ್ಲಿ ತಕರಾರು ಅರ್ಜಿ, ಮಾನ್ಯ ನ್ಯಾಯಾಲಯ ದಾವೆ, ಸ್ಟೇ ಆರ್ಡರ್ ಆದೇಶ ಇದ್ದರೂ ಕೂಡ ಸದರಿ ಜಮೀನಿನಲ್ಲಿ ಅದೇ ಗ್ರಾಮದ ನಿವಾಸಿ ಜುನೇದ್ ಸಾಹೇಬ್ ಉರ್ಫ್ ನಾನಾ ಅಲ್ಲಾಹುದ್ದೀನ್ ನಸರ್ದಿ, ಹುಮಾಯಾಯಿ ಜಿನ್ನೇದ್ ಸಾಬ್ ನಸರ್ದಿ, ಪುರಾಖಾನ್ ಜಿನ್ನೇದ್ ಸಾಬ್ ನಸರ್ದಿ, ಅಪ್ಪರ್ ಸರ್ ಪಾಷಾ ಅಲ್ಲಾಹುದ್ದೀನ್ ನಸರ್ದಿ, ಮಹಾಮುದ್ದೀನ್ ಅಲ್ಲಾಹುದ್ದೀನ್ ನಸರ್ದಿ, ಜಹೂರ್ ಬಿ ಚಮನ್ ಮಲ್ಲಿಕ್ ಹಾಗೂ ಅತಾಹುಲ್ಲಾ ಜಹೂರ್ ಚಮನ್ ಮಲ್ಲಿಕ್ ಹೀಗೆ ಇವರು 10 ರಿಂದ 15 ಕೂಲಿ ಕಾರ್ಮಿಕರುಗಳನ್ನು ಬಳಸಿಕೊಂಡು ಸದರಿ ಜಮೀನಿನಲ್ಲಿ ಯಾವುದೇ ಚಟುವಟಿಕೆಗಳು ನಡೆಸಬಾರದು ಎಂದು ಕೋರ್ಟ್ ಆದೇಶ ಇದ್ದರೂ ಇವರು ದಾವೆ ಇರುವ ಜಮೀನಿನಲ್ಲಿ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡುತ್ತಿರುವುದು, ಪ್ಲಾಟ್ ಮಾರಾಟ ಮಾಡುತ್ತಿರುವುದು, ಹೀಗೆ ಕೋರ್ಟ್ ಆದೇಶ ಧಿಕ್ಕರಿಸಿ ನಡೆದುಕೊಳ್ಳುತ್ತಿರುವುದು, ಅರ್ಜಿದಾರರಿಗೆ ಜೀವ ಬೆದರಿಕೆ ಹಾಕುತ್ತಿದ್ದಾರೆ. ಇಷ್ಟೆಲ್ಲ ನಡೆದರೂ ಇನ್ನೂ ಪುರಾವೆ ಇಲ್ಲದ ಬೇರೆಯವರ ಜಾಗದಲ್ಲಿ ಎಂಟ್ರಿ ಕೊಟ್ಟು ವ್ಯಕ್ತಿಯ ಪೊಲೀಸ್ ಠಾಣೆಯ ಅಧಿಕಾರಿಗಳು ಇನ್ನೂ ಕ್ರಮ ಕೈಗೊಳ್ಳಲು ಮುಂದಾಗಿಲ್ಲ. ಹಾಗಾದರೆ ತಮ್ಮ ಜಮೀನದ ಬಗ್ಗೆ ಅರ್ಜಿ ಕೊಟ್ಟರಿಗೆ ಸಂಬಂಧವಿಲ್ಲದ ವ್ಯಕ್ತಿಯಿಂದ ಜೀವಭಯ ಇದ್ದರೂ ಹಾಗೂ ಕೋಷ್ಟೆ ಇರುವ ಆ ಸ್ಥಳದಲ್ಲಿ ಸಂಬಂಧವೇ ಇಲ್ಲದ ವ್ಯಕ್ತಿ ಅಕ್ರಮ ಚಟುವಟಿಕೆ ನಡೆಸುತ್ತಿದ್ದು, ಈ ಬಗ್ಗೆ ಅರ್ಜಿ ನೀಡಿದರೂ ಹತ್ತಿರದ ಕುರ್ಚಿ ಪೊಲೀಸ್ ಠಾಣಾ ಅಧಿಕಾರಿಗಳು ಅವರನ್ನು ಕರೆಸಿ ವಿಚಾರಣೆ ಮಾಡಿಲ್ಲ ಎಂದು ದೂರುದಾರರು ಹೇಳಿದ್ದಾರೆ. ಕುರ್ಚಿ ಗ್ರಾಮದಲ್ಲಿ ಅಕ್ರಮ ಚಟುವಟಿಕೆ ಹಾಗೂ ಕಾನೂನು ಪಾಲನೆ ಮಾಡುವಲ್ಲಿ ಅಧಿಕಾರಿಗಳು ಮೌನ ವಹಿಸುತ್ತಿರುವುದು ಅರ್ಜಿ ಕೊಟ್ಟ ದೂರುದಾರರಿಗೆ ಜೀವಭಯ ಇದೆ. ಈ ಬಗ್ಗೆ ಮಾನ್ಯ ಬೆಳಗಾವಿ ಎಸ್ಪಿ ಸಾಹೇಬರು ಗಮನ ಹರಿಸಿ ಕ್ರಮ ಜರುಗಿಸುವಂತೆ ಮಾಧ್ಯಮದ ಮೂಲಕ ಕೇಳಿಕೊಂಡಿದ್ದಾರೆ. ಮಾನ್ಯ ನ್ಯಾಯಾಲಯ ಆದೇಶಗಳನ್ನು ಪಾಲನೆ ಮಾಡಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಅಮಾಯಕರಿಗೆ ಸಹಕಾರ ನೀಡಬೇಕು ಎಂದು ದೂರುದಾರರು ಕೇಳಿಕೊಂಡಿದ್ದಾರೆ.